ಮಂತ್ರಾಲಯ ಬಳಿ ಭೀಕರ ರಸ್ತೆ ಅಪಘಾತ ಪ್ರಕರಣದಲ್ಲಿ ಬದುಕುಳಿದಿರುವಂಥ ಮನೋಜ್ ನಮ್ಮ ಜೊತೆಗಿದ್ದಾರೆ. ಅವ್ರು ಮಾತಾಡ್ತೀನಿ. ಜೊತೆಗೆ ಘಟನೆ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಎಳೆಯಾಗಿ ಅವ್ರು ಮಾಹಿತಿ ಕೊಡ್ತಾ ಇದ್ದಾರೆ. ಅವ್ರು ಮಾತಾಡ್ತೀನಿ. ಸರ್ ಹೇಳಿ, ಎಲ್ಲಿಂದ ಬರ್ತಾ ಇದ್ರಿ, ಯಾವ ರೀತಿ ಘಟನೆ ನಡೀತು ಅಂತ? ಸರ್ ನಾವು ಒಟ್ಟಿಗೆ ಬೇಲೂರಿಂದ ಒಬ್ಬರಿದ್ರು, ಬೇಲೂರಿಂದ ಸುನಿಲ್ ಅಂತ ಗಾಡಿ ಅವರೇ ಬಂದರು. ಅಲ್ಲಿಂದ ಬಂದರು ಎಲ್ಲ ಗುಂಪು ಮಾಡ್ಕೊಂಡು ನಮ್ಮೂರಲ್ಲಿ ಬಂದು ಅಕ್ಕಪಕ್ಕ ಊರವರೆಲ್ಲ ಬಂದು ಗುಂಪು ಹಾಕ್ಕೊಂಡು ಇನ್ನೇ ಮಂತ್ರಾಲಯಕ್ಕೆ ಹೋಗೋಣ ಅಂತ ಮುಂಚೆನೇ ಪ್ಲ್ಯಾನ್ ಹಾಕ್ಕೊಂಡಿದ್ರು. ಹೋಗೋದು ಅಂತ ಒಂದು 2-3 ದಿವಸ ಮುಂಚೆನೇ ಹೇಳಿದರು. ನಾವು ಅಲ್ಲಿಂದ ಕರೆಕ್ಟಾಗಿ ಹೊರಟಾಗ 4:30 ಟೈಮ್ ಆಯಿತು ಸರ್. 4:30 ಟೈಮಿಂದ ಬಂದಾಗ ಕಡೂರು ಹತ್ರ ಬಂದು ಬೀರೂರಿಂದ ಸೀದಾ ಅಜ್ಜಂಪುರ ರೂಟಲ್ಲಿ ಬಂದು ಮುಂದೆ ಬರ್ತಾ ಅದು ಯಾವುದೋ ಒಂದು ಟೀ ಅಂಗಡಿ ಸಿಕ್ತು. ಆ ಟೀ ಅಂಗಡಿ ಹತ್ರ ಟೀ ಕುಡಿದು ಎಲ್ಲರೂ ಟೀ ಕುಡ್ದು ಮತ್ತು ಎಲ್ಲ ಗಾಡಿಗೆ ಹತ್ತೋದು. ಗಾಡಿಗೆ ಹತ್ತಿನೇನು ಮುಂದೆ ಬರ್ತಾ ಟೋಲ್ ಗೇಟ್ ಇತ್ತಲ್ಲೊಂದು ಫಸ್ಟೇ ಟೋಲ್ ಗೇಟ್ ಸಿಕ್ತು ನಮಗೆ. ಆ ಟೋಲ್ ಗೇಟ್ ಹತ್ರ ಅದು ಟೋಲ್ ಗೇಟ್ಗೆ ಬಿಟ್ಟು ಮತ್ತೆ ಇನ್ನೊಂದು ಬರ್ತಾ ಮುಂದ್ಗಡೆ ಒಂದು ಟೋಲ್ ಗೇಟ್ ಸಿಕ್ತು. ಆ ಟೋಲ್ ಗೇಟ್ ಹತ್ರ ಇನ್ನೇನು ಊಟ ಮಾಡೋಣ ಅಂತ ಎಲ್ಲ ಹೇಳಿದ್ರು. ಟೈಮ್ ಆಗಿತ್ತು. ಹೆಚ್ಚು ಕಮ್ಮಿ ಊಟ ಮಾಡಿರೋ ಟೈಮಿಂಗ್ಸು 10:45 11 ಗಂಟೆ ಆಗಿರ್ಬೋದು. ಅವಾಗ ಇನ್ನೇನು ಹೊಟ್ಟೆ ಅಷ್ಟೇ ಇರುತ್ತೆ, ಊಟ ಮಾಡೋಣ ಅಂತ ಹೋದು. ಅಲ್ಲೋಗಿ ಎಲ್ಲರೂ ಊಟ ಮಾಡಿ ಹೆಂಗಿಲ್ಲ ಅಂದರೆ 1 ಗಂಟೆ ಇಲ್ಲ 1.5 ಗಂಟೆ ಅಲ್ಲೇ ನಾವು ಟೈಮ್ ಪಾಸ್ ಮಾಡೋದು. ಅಲ್ಲಿಂದ ಟೈಮ್ ಪಾಸ್ ಮಾಡಿ ಮತ್ತೆ ಅಲ್ಲಿಂದ ಹೊರಟರು. ಇನ್ನೇನು ಹೊರಟಿದ್ಕೊಳ್ಳೆ ನನಗೊಂದು ಸ್ವಲ್ಪ ನಿದ್ದೆ ಬರೋಂಗಾಯಿತು. ಯಾಕೆಂದರೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿದ್ದೆ, ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದೆ. ಕೆಲ್ಸಕ್ಕೆ ಹೋಯ್ತು, ಸುಸ್ತಾಯಿದೆ ಅಂತ ನಿದ್ದೆ ಮಾಡಬೇಕು. ಮುಂದ್ಗಡೆ ಟೋಲ್ ಗೇಟ್ ಬಂತು. ಆ ಟೋಲ್ ಗೇಟ್ ಹತ್ರ ಎಚ್ಚರಿಕೆ ಆದಾಗ ಇನ್ನೇನು ಹೋಗ್ತಾರಲ್ಲ, ಇನ್ನೇನು ನಮ್ಮ ಅಕ್ಕ ಎಲ್ಲರೂ ಮಾತಾಡ್ಕೊಂಡಿದ್ರಲ್ಲ, ಏನೇನು ಹೋಗ್ತಾರೆ ಬಿಡಿ, ಇನ್ನೇನು ಸ್ವಲ್ಪ ದೂರ, ಇನ್ನೊಂದು 25 ಕಿಲೋಮೀಟ್ರು, ಇನ್ನೇನು ಹೋದರೆ ಮುಗೀತಲ್ಲ ಅಂತ ಮಲ್ಕೊಂಡೆ. ಮಲ್ಕೊಂಡಾಗ ನನಗೂ ಗೊತ್ತಿಲ್ಲ, ಅದು ನಾನು ನೋಡಿದ್ರೆ ಫ್ರಂಟು ಈ ಕಡೆ ಡ್ರೈವರ್ ಇದ್ದಾರೆ, ಸೆಂಟ್ರಲ್ಲಿ ನಮ್ಮ ಅಕ್ಕ ಇದ್ದಾರೆ, ಈ ಕಡೆ ನಾನಿದ್ದೀನಿ, ನನ್ನ ಪಕ್ಕ ಒಬ್ಬ ಸುನಿ ಅಂತ ಹುಡುಗ ಇದ್ದಾನೆ. ಅದು ಹೆಂಗಾಯಿತು ಏನು ಅಂತ ಗೊತ್ತಿಲ್ಲ ಸರ್. ಹಿಂಗೆ ಮಲಗಿದ್ದೆ ಡೋರ್ ಇಟ್ಕೊಂಡು. ಅದು ಹೆಂಗೆ ತೆಗೆದು ಬಿಸಾಕು ಅಂತಲೇ ಗೊತ್ತಿಲ್ಲ ಸರ್. ಒಟ್ಟಿಗೇನೋ ಸೌಂಡ್ ಬಂದಿದ್ದು ಅಷ್ಟೇ. ನಾನು ಕೆಳಗೆ ಹೆಂಗೆ ಹೋಗಿ ಬಿದ್ದಿದ್ದೀನಿ ಅಂತಲೂ ನನಗೆ ಗೊತ್ತಿಲ್ಲ ಸರ್. ಆ ಥರ ಆಗೋಗಿತ್ತು. ಗಾಡಿ ಯಾರು ಓಡಿಸ್ತಾ ಇದ್ರು, ಘಟನೆ ಕಾರಣ ಏನು ಅನ್ನೋದ್ರ ಬಗ್ಗೆ ಏನು ಮಾಹಿತಿ ಇದೆ ಸರ್? ಸರ್ ಗಾಡಿ ಯಾರು ಓಡಿಸ್ತಾ ಇದ್ರು ಅಂದರೆ ಒಟ್ಟಿಗೆ ಸುನಿಲ್ ಓಡಿಸ್ತಾ ಇರೋದು ನಾನು ನೋಡಿದೆ ಸರ್. ಅಲ್ಲಿ ಯಾವ ಥರ ಘಟನೆ ಆಯಿತು ಅಂತ ನನಗೆ ಗೊತ್ತಿಲ್ಲ ಸರ್. ನಾನು ಎಚ್ಚರಿಕೆಯಲ್ಲಿ ಇದ್ದಿಲ್ಲ ಸರ್. ನಾನು ಈ ಕಡೆ ಡೋರ್ ಪಕ್ಕದಲ್ಲೇ ಕೂತಿದ್ದೆ ಸರ್, ಫ್ರಂಟಲ್ಲಿ. ಮಂತ್ರಾಲಯ ಬಳಿ ಭೀಕರ ರಸ್ತೆ ಅಪಘಾತ ಪ್ರಕರಣದಲ್ಲಿ ಬದುಕುಳಿದಿರುವಂಥ ಮನೋಜ್ ನಮ್ಮ ಜೊತೆಗಿದ್ದಾರೆ. ಅವ್ರು ಮಾತಾಡ್ತೀನಿ. ಜೊತೆಗೆ ಘಟನೆ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಎಳೆಯಾಗಿ ಅವ್ರು ಮಾಹಿತಿ ಕೊಡ್ತಾ ಇದ್ದಾರೆ. ಅವ್ರು ಮಾತಾಡ್ತೀನಿ. ಸರ್ ಹೇಳಿ, ಎಲ್ಲಿಂದ ಬರ್ತಾ ಇದ್ರಿ, ಯಾವ ರೀತಿ ಘಟನೆ ನಡೀತು ಅಂತ? ಸರ್ ನಾವು ಒಟ್ಟಿಗೆ ಬೇಲೂರಿಂದ ಒಬ್ಬರಿದ್ರು, ಬೇಲೂರಿಂದ ಸುನಿಲ್ ಅಂತ ಗಾಡಿ ಅವರೇ ಬಂದರು. ಅಲ್ಲಿಂದ ಬಂದರು ಎಲ್ಲ ಗುಂಪು ಮಾಡ್ಕೊಂಡು ನಮ್ಮೂರಲ್ಲಿ ಬಂದು ಅಕ್ಕಪಕ್ಕ ಊರವರೆಲ್ಲ ಬಂದು ಗುಂಪು ಹಾಕ್ಕೊಂಡು ಇನ್ನೇ ಮಂತ್ರಾಲಯಕ್ಕೆ ಹೋಗೋಣ ಅಂತ ಮುಂಚೆನೇ ಪ್ಲ್ಯಾನ್ ಹಾಕ್ಕೊಂಡಿದ್ರು. ಹೋಗೋದು ಅಂತ ಒಂದು 2-3 ದಿವಸ ಮುಂಚೆನೇ ಹೇಳಿದರು. ನಾವು ಅಲ್ಲಿಂದ ಕರೆಕ್ಟಾಗಿ ಹೊರಟಾಗ 4:30 ಟೈಮ್ ಆಯಿತು ಸರ್. 4:30 ಟೈಮಿಂದ ಬಂದಾಗ ಕಡೂರು ಹತ್ರ ಬಂದು ಬೀರೂರಿಂದ ಸೀದಾ ಅಜ್ಜಂಪುರ ರೂಟಲ್ಲಿ ಬಂದು ಮುಂದೆ ಬರ್ತಾ ಅದು ಯಾವುದೋ ಒಂದು ಟೀ ಅಂಗಡಿ ಸಿಕ್ತು. ಆ ಟೀ ಅಂಗಡಿ ಹತ್ರ ಟೀ ಕುಡಿದು ಎಲ್ಲರೂ ಟೀ ಕುಡ್ದು ಮತ್ತು ಎಲ್ಲ ಗಾಡಿಗೆ ಹತ್ತೋದು. ಗಾಡಿಗೆ ಹತ್ತಿ ಇನ್ನೇನು ಮುಂದೆ ಬರ್ತಾ ಟೋಲ್ ಗೇಟ್ ಇತ್ತಲ್ಲೊಂದು ಫಸ್ಟೇ ಟೋಲ್ ಗೇಟ್ ಸಿಕ್ತು ನಮಗೆ. ಆ ಟೋಲ್ ಗೇಟ್ ಹತ್ರ ಅದು ಟೋಲ್ ಗೇಟ್ಗೆ ಬಿಟ್ಟು ಮತ್ತೆ ಇನ್ನೊಂದು ಬರ್ತಾ ಮುಂದ್ಗಡೆ ಒಂದು ಟೋಲ್ ಗೇಟ್ ಸಿಕ್ತು. ಆ ಟೋಲ್ ಗೇಟ್ ಹತ್ರ ಇನ್ನೇನು ಊಟ ಮಾಡೋಣ ಅಂತ ಎಲ್ಲ ಹೇಳಿದ್ರು. ಟೈಮ್ ಆಗಿತ್ತು. ಹೆಚ್ಚು ಕಮ್ಮಿ ಊಟ ಮಾಡಿರೋ ಟೈಮಿಂಗ್ಸು 10:45 11 ಗಂಟೆ ಆಗಿರ್ಬೋದು.